ಒಂದು ಬೇಕಿ ಹಾಕಿದೆ ಎಲ್ಲರೂ ಕೂಡ ಸೂಪರ್ ಇದ್ದೀರಾ. ನಾನು ಕೂಡ ಹೊರಗಡೆ ಹೋಗಿ ರೆಡಿಯಾಗಿ ಬಂದಿದ್ದೀನಿ. ಎಲ್ಲರೂ ಕೂಡ come on, enjoy. ಬೇಡ ಏನು ಮಾಡಿದ್ರೆ ಗೊತ್ತಿಲ್ಲ, ಬಟ್ ಹಾಡಲು ನನಗಂತೂ ಕಿಕ್ ಕೊಟ್ಟಿದ್ದೀರ, ಖುಷಿ ಆಗ್ತಾ ಇದೆ. ಓಕೆ ವೀಕ್ಷಕರು, ನಿಮಗೆ ಇಷ್ಟ ಆಯ್ತಾ? ಓಕೆ, ಇಷ್ಟ ಆಗಿರುತ್ತೆ ಖಂಡಿತ. ಯಾಕಂದ್ರೆ ಹಾಡು ಹಂಗಿರುತ್ತೆ ನೋಡಿ, ನನ್ನನ್ನೇ ಟರ್ನ್ ಮಾಡ್ಬಿಟ್ಟಿದೆ. ಆಡ್ತಾ ಆಡ್ತಾ ನಾನು ಕುಡಿಯೋ ಮಂಜಿಗೆ ಹೋಗ್ಬಿಟ್ಟಿದ್ದೀನಿ. ಅದು ಬಹಳ ಖುಷಿ ಆಗುತ್ತೆ ವಿಚಾರ. ದಯಮಾಡಿ ಯಾರು ಕುಡಿಬೇಡಿ, ಯಾಕೆಂದ್ರೆ ಕುಡಿತಾ ಒಳ್ಳೇದಲ್ಲ. ಕಳ್ಸಿ ಕಳ್ಸಿ ಶಿವಣ್ಣ, ಶಿವಣ್ಣ ಫುಲ್ ಬಾಟ್ಲಲ್ಲ, ಇನ್ನು 2 ಬಾಟ್ಲ. ಬರ್ಲಿ. ಈ ಹಾಡಲ್ಲಿ ಒಂದು ಸ್ಟೋರಿ ಇದೆ ಗೊತ್ತಾ? ಎಸ್ ಮ್ಯಾಮ್, ಅದು ಕೇಳಬೇಕು. ಏನು ಅಂದ್ರೆ ಮಾಲಾಶ್ರೀ ಅಂದ್ರೆ ನಂಗೆ ತುಂಬಾ 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 ಇಷ್ಟ. ಎಸ್ ಮ್ಯಾಮ್. ಆಯ್ತಾ, 93 ಅಥವಾ 92 ನಲ್ಲಿ ಈ ಫಿಲಂ ರಿಲೀಸ್ ಆಗಿದ್ದು. ನಾನಿನ್ನು 9th 10th ಓದ್ತಾ ಇದ್ದೆ. ಮಾಲಾಶ್ರೀ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ, ನನ್ನ ಹೆಸರು ವಿಜಯ ಕುಮಾರಿ ಅಂತ. ಆಯ್ತಾ, ನಾನ್ ಮಾಲಾಶ್ರೀಗೋಸ್ಕರ ನನ್ನ ಹೆಸರನ್ನ ವಿಜಯಶ್ರೀ ಅಂತ ಮಾಡ್ಕೊಂಡೆ. ಗೊತ್ತಾ? ವಿಜಯಶ್ರೀ ಕುಮಾರಿ ಶ್ರೀ ಮಾಡ್ಕೊಂಡೆ. ಯಾರನ್ನೂ ಕೇಳಿಲ್ಲ, ಇಷ್ಟದಂಗೆ ನಾನು ಮಾಡ್ಕೊಂಡೆ. ಅಷ್ಟು ಫೇವರೇಟ್ ಮಾಲಾಶ್ರೀ ಅಂದ್ರೆ. ಅಯ್ಯೋ, ಈಗಲೂ ಅಷ್ಟೇ. ಲೈಫಲ್ಲಿ ಒಂದ್ಸರಿ ಮಾಲಾಶ್ರೀ ಮೀಟ್ ಮಾಡ್ಲೇಬೇಕು. ಆಮೇಲೆ ಏನ್ ಗೊತ್ತಾ, 92, 93 ನಲ್ಲಿ ಗಣಪತಿ ಚಿಕ್ಕಮಂಗ್ಳೂರಲ್ಲಿ ಪ್ರೋಗ್ರಾಮ್ಗಳಲ್ಲಿ ಎಲ್ಲಿದ್ರು ಜೂನಿಯರ್ ಮಾಲಾಶ್ರೀ ಅಂತ ಕರೆಯೋರು ನಾನು. ಎಲ್ಲ ಒಳಗೆ ಇದು ಈ ಹಾಡು, ಆಮೇಲೆ ಜಟಕ ಕುದುರೆ ಹತ್ತಿ ಮತ್ತೆ ಕುಡಿದ್ಬಿಟ್ರೆ ಬಹಳ ಕಷ್ಟ. ನಾವು ಅದು ನಮಗೋಸ್ಕರ ಒಂದು ಫುಲ್ ರೆಡಿ ಮಾಡ್ಕೊಂಡು ಬಂದಿದ್ದೆ ಮೇಡಮ್. ಮತ್ತೆ ನೀವು ಆ ಬಿಸಿಲಿ ಹಾಡು ಹೇಳ್ತಾ ಕುಡಿದ್ಬಿಟ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ಅಯ್ಯೋ, ಎಷ್ಟು ಎಂಜಾಯ್ ಮಾಡ್ತಿದ್ದೆ ಎಲ್ಲ ಅಂದ್ರೆ CT ರವಿ ಅವರೆಲ್ಲರೂ ಅವಾಗಿಂದ ನಂಗೆ ಚೆನ್ನಾಗಿ ಪರಿಚಯ. ಅವರೆಲ್ಲ ತುಂಬಾ ನನ್ಗೆ ತುಂಬಾ ಖುಷಿ ಪಡೋರು. ಜೂನಿಯರ್ ಮಾಲಾಶ್ರೀ ಅವ್ರ ಸ್ಟೈಲೇ ನಾನು ಮಾಡ್ತಾ ಇದ್ದು ನಿಜವಾಗ್ಲು. ಯಾಕೆಂದ್ರೆ ಯಾವ ಡ್ರೆಸ್ ಹಾಕ್ತಾರೋ ಮತ್ತೆ ಹೇರ್ ಸ್ಟೈಲ್ ಈ ತರ ಹಿಂಗಿತ್ತು, ಅವಾಗೆಲ್ಲ ಅವ್ರ ಸ್ಟೈಲೇ ನಾನು ಮಾಡ್ತಾ ಇದ್ದು ಆಲ್ಮೋಸ್ಟ್ ಎಲ್ಲ ಅದೇ ತರ. ನಮ್ಮ ಮಾಲಾಶ್ರೀ ಅವ್ರ ದೊಡ್ಡ ಅಭಿಮಾನಿಯಪ್ಪ ನಮ್ಮ ವಿಜಯಶ್ರೀ ಮೇಡಮ್. ನಿಜವಾಗ್ಲೂ ಒಂದು ಅದ್ಭುತವಾದ ನೋಡಿ, ಮಾಲಾಶ್ರೀ ಅವ್ರ ಫೇವರೇಟ್ ಸಾಂಗ್ ಆಗಿ ಫೇವರೇಟ್ ಹಾಡುಗಳನ್ನ ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದು ಫುಲ್ ವೀಕ್ಷಕರಂತೂ ಫುಲ್ ಕುಪ್ಪಳಿಸ್ಬಿಡ್ತಾ ಇದ್ದಾರೆ, ಅಷ್ಟು ಖುಷಿ ಆಗಿದ್ದಾರೆ ಈ ಹಾಡನ್ನ. ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್, ನನ್ಗೆ ಈ ಸ್ಟೇಜ್ ನ ನೀವು ಕೊಟ್ಟಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ನಿಜ ಈ ಸ್ಟುಡಿಯೋ ಹೆಂಗಿದೆ ಅಂದ್ರೆ ಮನೆಗೆ ಹೋಗಕ್ಕೆ ಮನ್ಸಿಲ್ಲ, ಅಷ್ಟು ಚೆನ್ನಾಗಿದೆ. ತರ್ರಪ್ಪ ಬೆಸ್ಟ್ ಎಲ್ಲ ಹಾಸಿಗೆ ಎಲ್ಲ ತರ್ರಪ್ಪ ಇಲ್ಲಿ.